ನೀವು ಅವರಿಗೆ ಏನೇ ಮಾಡಲಿಲ್ಲ ಅಂದ್ರೂ ಇವತ್ತು ನಾವು ಒಬ್ಬ ಲಿಂಗಾಯತರಾವ್ ಅದೀನಿ, ನಾ ಹೀನಾಯವಾಗಿ ಸಿದ್ದರಾಮಯ್ಯ ಬಗ್ಗೆ ಮಾತಾಡೋದಿಲ್ಲ. ಯಾಕಂದ್ರೆ ನನಗೂ ಅವ್ರ ಬಗ್ಗೆ ಒಂದು ರೀತಿ ಗೌರವ ಇದೆ. ಯಾಕಂದ್ರೆ ಸೀನಿಯರ್ ಲೀಡರು, ಹೆಚ್ಚು ಮುಖ್ಯಮಂತ್ರಿ ಆದವರು. ಮತ್ತು ಇನ್ನೊಂದು ಸಿದ್ದರಾಮಯ್ಯವರು ಒಳ್ಳೆ ಗುಣನೂ ಹೇಳಬೇಕಾಗ್ತದೆ. ಎಂದೂ ವೈಯಕ್ತಿಕ ದ್ವೇಷ ಮಾಡ್ತಿರ್ಲಿಲ್ಲ. ಇವತ್ತು ನಾ ಎಟ್ಟೇ ಟೀಕೆ ಮಾಡಲಿ, ಎಟ್ಟೇ ವಿಧಾನಸಭೆಯಲ್ಲಿ ಜಗಳಾಡಲಿ, ಆದರೆ ಮುಂದೆ ಹೊರಗೆ ಬಂದು ಆ ಯತ್ನಾಳದ ಏನಿದೆ ಫೈಲ್ ತೊಗೊಂಡು ಬಾ, ಇಂಥ ಕೆಲಸ ಮಾಡೋ ಮನುಷ್ಯ ಅಲ್ಲ. ಆದರೆ ಇನ್ನು ಮುಂದೆ ಇದು ನಡೀತದೆ. ಯಾರ್ಯಾರ ಫೈಲ್ ಅದ ಹುಷಾರಿರಿ ಅಂತೇಳಿ ವಿಜೇಂದ್ರಗೆ, ಅಶೋಕ್ಗೆ ಹೇಳಿ ನಾನು ಮಾತು ಮುಗಿಸ್ತೇನೆ. ನೋಡಿ, ಹಿಂದೆ ಪ್ರತಾಪ್ ರೆಡ್ಡಿ ಅವರು SP ಇದ್ದಾಗ ಇದನ್ನು ಭಾಳ ಕಂಟ್ರೋಲ್ ಮಾಡಿದ್ದೆ. ಆದರೆ ಮತ್ತೆ ಆ ಭೀಮಾ ತಟದಲ್ಲಿ, ಭೀಮಾ ದಂಡೆಯಲ್ಲಿ ಈ ಗುಂಡಿನ ಶಬ್ದ ಕೇಳಿಸಿ ಬರ್ತಾ ಇದೆ. ಮತ್ತು ನಮ್ಮ ಇಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹ ಭಾಳ ಪ್ರಾಮಾಣಿಕವಾಗಿ ಅದನ್ನು ತೆಗೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾ SP ಅವರಿಗೆ ಹೇಳ್ತಾ ಇದ್ದೀನಿ, ನೀವು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣೆ ಇದೆ, ಯಾರು ಕಲ್ಪರಿಟ್ರ್ ಅದಾರ, ಯಾರು ಎಟ್ಟೇ ದೊಡ್ಡವರಿರಲಿ, ಅವ್ರಿಗೆ ಶಿಕ್ಷೆ ಆಗುವಂಥದ್ದು ಮಾಡಬೇಕು. ಇಲ್ಲಾಂದರೆ ಇಡೀ ಭೀಮಾ ನದಿ ದಂಡೆ ಇವತ್ತು ತಲ್ಲಣಾಗಿದೆ. 6 ಕೊಲೆ ಆಗ್ತವೆ ಅಂದರೆ ಎಷ್ಟು ಒಂದು ಆಡಳಿತ ವ್ಯವಸ್ಥೆ, ಪೊಲೀಸರ ಭಯ ಇಲ್ಲ ಅನ್ನುವಂಥ ವಾತಾವರಣ ತಯಾರಾಗಿದೆ. ಅದಕ್ಕೆ ಸರಿಯಾದ ಒಂದು ಉತ್ತರ ಕೊಡದೇ ಇದ್ದರೆ ಪೊಲೀಸ್ ಇಲಾಖೆ ರಕ್ಷಣೆ ಬಗ್ಗೆನೇ ಸಂಶಯ ಬರ್ತದೆ. ನಮಗೆ SP ಅವ್ರ ಮೇಲೆ ವಿಶ್ವಾಸ ಇದೆ, ಅವರು ಒಳ್ಳೆಯ ಒಂದು ಆ್ಯಕ್ಷನ್ ಮಾಡ್ತಾರಂತೇಳಿ. ನೀವು ಅವರಿಗೆ ಏನೇ ಮಾಡಲಿಲ್ಲ ಅಂದ್ರೂ ಇವತ್ತು ನಾವು ಒಬ್ಬ ಲಿಂಗಾಯತರಾವ್ ಅದೀನಿ, ನಾ ಹೀನಾಯವಾಗಿ ಸಿದ್ದರಾಮಯ್ಯ ಬಗ್ಗೆ ಮಾತಾಡೋದಿಲ್ಲ. ಯಾಕಂದ್ರೆ ನನಗೂ ಅವ್ರ ಬಗ್ಗೆ ಒಂದು ರೀತಿ ಗೌರವ ಇದೆ. ಯಾಕಂದ್ರೆ ಸೀನಿಯರ್ ಲೀಡರು, ಹೆಚ್ಚು ಮುಖ್ಯಮಂತ್ರಿ ಆದವರು. ಮತ್ತು ಇನ್ನೊಂದು ಸಿದ್ದರಾಮಯ್ಯವರು ಒಳ್ಳೆ ಗುಣನೂ ಹೇಳಬೇಕಾಗ್ತದೆ. ಎಂದೂ ವೈಯಕ್ತಿಕ ದ್ವೇಷ ಮಾಡ್ತಿರ್ಲಿಲ್ಲ. ಇವತ್ತು ನಾ ಎಟ್ಟೇ ಟೀಕೆ ಮಾಡಲಿ, ಎಟ್ಟೇ ವಿಧಾನಸಭೆಯಲ್ಲಿ ಜಗಳಾಡಲಿ, ಆದರೆ ಮುಂದೆ ಹೊರಗೆ ಬಂದು ಆ ಯತ್ನಾಳದ ಏನಿದೆ ಫೈಲ್ ತೊಗೊಂಡು ಬಾ, ಇಂಥ ಕೆಲಸ ಮಾಡೋ ಮನುಷ್ಯ ಅಲ್ಲ. ಆದರೆ ಇನ್ನು ಮುಂದೆ ಇದು ನಡೀತದೆ. ಯಾರ್ಯಾರ ಫೈಲ್ ಅದ ಹುಷಾರಿರಿ ಅಂತೇಳಿ ವಿಜೇಂದ್ರಗೆ, ಅಶೋಕ್ಗೆ ಹೇಳಿ ನಾನು ಮಾತು ಮುಗಿಸ್ತೇನೆ. ನೋಡಿ, ಹಿಂದೆ ಪ್ರತಾಪ್ ರೆಡ್ಡಿ ಅವರು SP ಇದ್ದಾಗ ಇದನ್ನು ಭಾಳ ಕಂಟ್ರೋಲ್ ಮಾಡಿದ್ದೆ. ಆದರೆ ಮತ್ತೆ ಆ ಭೀಮಾ ತಟದಲ್ಲಿ, ಭೀಮಾ ದಂಡೆಯಲ್ಲಿ ಈ ಗುಂಡಿನ ಶಬ್ದ ಕೇಳಿಸಿ ಬರ್ತಾ ಇದೆ. ಮತ್ತು ನಮ್ಮ ಇಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹ ಭಾಳ ಪ್ರಾಮಾಣಿಕವಾಗಿ ಅದನ್ನು ತೆಗೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾ SP ಅವರಿಗೆ ಹೇಳ್ತಾ ಇದ್ದೀನಿ, ನೀವು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣೆ ಇದೆ, ಯಾರು ಕಲ್ಪರಿಟ್ರ್ ಅದಾರ, ಯಾರು ಎಟ್ಟೇ ದೊಡ್ಡವರಿರಲಿ, ಅವ್ರಿಗೆ ಶಿಕ್ಷೆ ಆಗುವಂಥದ್ದು ಮಾಡಬೇಕು. ಇಲ್ಲಾಂದರೆ ಇಡೀ ಭೀಮಾ ನದಿ ದಂಡೆ ಇವತ್ತು ತಲ್ಲಣಾಗಿದೆ. 6 ಕೊಲೆ ಆಗ್ತವೆ ಅಂದರೆ ಎಷ್ಟು ಒಂದು ಆಡಳಿತ ವ್ಯವಸ್ಥೆ, ಪೊಲೀಸರ ಭಯ ಇಲ್ಲ ಅನ್ನುವಂಥ ವಾತಾವರಣ ತಯಾರಾಗಿದೆ. ಅದಕ್ಕೆ ಸರಿಯಾದ ಒಂದು ಉತ್ತರ ಕೊಡದೇ ಇದ್ದರೆ ಪೊಲೀಸ್ ಇಲಾಖೆ ರಕ್ಷಣೆ ಬಗ್ಗೆನೇ ಸಂಶಯ ಬರ್ತದೆ. ನಮಗೆ SP ಅವ್ರ ಮೇಲೆ ವಿಶ್ವಾಸ ಇದೆ, ಅವರು ಒಳ್ಳೆಯ ಒಂದು ಆ್ಯಕ್ಷನ್ ಮಾಡ್ತಾರಂತೇಳಿ.